Okay, so ನಿನ್ನೆ ಏನು ಮೆಕ್ಯಾನಿಸಮ್ ನಾವು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ಸೇಮ್ ಮೆಕ್ಯಾನಿಸಮ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೌ. ಓಕೆ, ಸೊ ಬಟ್ ನಾವ್ ಏನ್ ತಗೋತಾ ಇದೀವಿ ಆ ರಿಯಾಜೆಂಟ್ಸ್ ಡಿಫ್ರೆಂಟ್ ಇರುತ್ತೆ. ಸೊ ಅಡಿಷನ್ ಆಫ್ HCN ನಲ್ಲಿ ಸೊ ವೆನ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ರಿಯಾಕ್ಟ್ ವಿತ್ HCN, ಸೊ ಆಲ್ಡಿಹೈಡ್ ಆಗ್ಬೋದು ಅಥವಾ ಕೀಟೋನ್ HCN ಜೊತೆ ರಿಯಾಕ್ಟ್ ಆದಾಗ ದೇ ಗೋಯಿಂಗ್ ಟು ಫಾರ್ಮ್ ಸಯನೋಹೈಡ್ರಿನ್. ಸೊ ಇದರಿಂದ ಬರುವಂತ ಪ್ರಾಡಕ್ಟ್ ನೇಮ್ ನೆನ್ಪಿಟ್ಕೊಳ್ಳಿ, cyanohydrin. Cyanohydrins are formed. Okay, so first ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ವಿ ನೀಡ್ ದ ಎಲೆಕ್ಟ್ರೋಫೈಲ್. ಸೊ ಎಲೆಕ್ಟ್ರೋಫೈಲ್ ಬೇಕು ಫಸ್ಟ್. ಸೊ ಎಲೆಕ್ಟ್ರೋಫೈಲ್ ಜನರೇಟ್ ಮಾಡಬೇಕು. ಸೊ ಇಲ್ಲಿ HCN ಏನಿದೆ ದಟ್ ವಿ ಆರ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಬೇಸ್. ಸೊ ಬೇಸ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಫಸ್ಟ್. ಸೊ ಬೇಸ್ ಕೆಲಸ ಏನು? What is the job of base here? What it will do? Remove proton. Remove proton, yes. ಅಥವಾ abstracts proton. So base ಏನಿದೆ ಒಂದು ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಸೊ HCN ಅಲ್ಲಿ ಪ್ರೋಟಾನ್ ಯಾವ್ದಾಗಾದ್ರೆ H+. ಸೊ H+ ಯಾವ ಜೊತೆ ಕಂಬೈನ್ ಆಗುತ್ತೆ ಈಗ? OH-. ಏನ್ ಬಂತು ಪ್ರಾಡಕ್ಟ್? H2O. ಉಳಿದಿದ್ದೇನು? CN-. Yes. Cn ಸೊ ಈ CN- ಏನೀಗ? What is the CN-? Nucleophile. Yes. So that CN- is nothing but there is a nucleophile. So CN- strong nucleophile, weak nucleophile. Strong nucleophile. CN ಅಲ್ಲಿ HCN ಅಲ್ಲಿ CN- strong nucleophile. ಸೊ ಈ ನ್ಯೂಕ್ಲಿಯೋಫೈಲ್ ಏನ್ ಮಾಡುತ್ತೆ ನಮ್ಗೆ ಆಲ್ಡಿಹೈಡ್ ಅಥವಾ ಕೀಟೋನ್ ಅಲ್ಲಿ ಮೆಕ್ಯಾನಿಸಮ್ ಏನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಮಾಡುತ್ತೆ. ಸೊ ನೌ ವಿಲ್ ಟೇಕ್ ದಿಸ್. ನೀವು ಆಲ್ಡಿಹೈಡ್ ಆದ್ರೂ ತಗೊಳ್ಳಿ, ಕೀಟೋನ್ ಆದ್ರೂ ತಗೊಳ್ಳಿ. ಸೊ ಫಸ್ಟ್ ಐ ಡೀಲ್ ವಿತ್ ಆಲ್ಡಿಹೈಡ್. ಓಕೆ, ಸೊ ಇಲ್ಲಿ ಗೊತ್ತು ಬಿಕಾಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ದೇರ್ ಎಕ್ಸಿಸ್ಟ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್. ಸೊ ಇರುವಂತ CN- ಏನ್ ಮಾಡುತ್ತೆ? It attacks to this carbon. As a result, the planar structure changes to hybridized tetrahedral structure. sp3 hybridization barutte. So you'll get CN here, R and H, and delete 1- here. Okay, so ನೀವು ಕೀಟೋನ್ ಆದ್ರೂ ಆದ್ರೆ R ತಗೋಬೇಕಿಲ್ಲಿ. ಆಲ್ಡಿಹೈಡ್ ಆಗಿರೋದ್ರಿಂದ H ತಗೊಂಡಿದ್ದೀವಿ. ನೀವು ಎರಡರಲ್ಲಿ ಯಾವ್ದು ಬೇಕಾದ್ರೂ ತಗೊಂಡು. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ನಮ್ಗೆ? ಪ್ರೋಟಾನ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕೇಸ್ ಅಲ್ಲಿ ಒಂದು ಪ್ರೋಟಾನ್ ಅಡಿಷನ್ ಆಗುತ್ತೆ. ಸೊ ಈ ಪ್ರೋಟಾನ್ ಯಾವ್ದಕ್ಕೆ ಅಡಿಷನ್ ಆಗುತ್ತೆ? ಆಕ್ಸಿಜನ್ಗೆ ಅಡಿಷನ್. ಸೊ ವಾಟ್ ಯು ವಿಲ್ ಗೆಟ್ ಈಸ್, ಸೊ ದಿಸ್ ಇಸ್ ದ ಪ್ರಾಡಕ್ಟ್ ವಿಚ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಅದನ್ನ ನಾವು ಸಯನೋಹೈಡ್ರಿನ್ ಅಂತ ಕರಿತಿದ್ವಿ. ಸೊ ಇಲ್ಲಿ ನಾವು ಆಲ್ಡಿಹೈಡ್ ತಗೊಂಡಿರೋದ್ರಿಂದ ನೀವು ಆ ಸಯನೋಹೈಡ್ರಿನ್ ಮುಂದೆ ಆಲ್ಡಿಹೈಡ್ ಹಾಕಿ ಅಷ್ಟೇ. ನೀವು ಇಲ್ಲಿ ಯಾವ್ದು ತಗೋತೀರಾ ಅದನ್ನ ಹಾಕೋದಷ್ಟೇ. ಈಗ ಅಸಿಟಾಲ್ಡಿಹೈಡ್ ತಗೊಂಡಿದ್ರೆ ಅಸಿಟಾಲ್ಡಿಹೈಡ್ ಸಯನೋಹೈಡ್ರಿನ್, ಪ್ರೊಪನಾಲ್ ತಗೊಂಡಿದ್ರೆ ಪ್ರೊಪನಾಲ್ ಸಯನೋಹೈಡ್ರಿನ್, ಅಥವಾ ಅಸಿಟೋನ್ ತಗೊಂಡಿದ್ರೆ ಅಸಿಟೋನ್ ಸಯನೋಹೈಡ್ರಿನ್ ಅಷ್ಟೇ. ಸೊ ಸಿಂಪಲ್ ನಾಮೆನ್ಕ್ಲೇಚರ್, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಣ. Okay, so this is the
ಮೆಕ್ಯಾನಿಸಮ್. ಸೊ ಇದು 2 ಸ್ಟೆಪ್ ಇದೆ ನೋಡಿ, ಇಲ್ಲಿ 1 ಸ್ಟೆಪ್, ಇದು 2 ಸ್ಟೆಪ್. ಈ 2 ಸ್ಟೆಪ್ ನ ನೀವು ಬರೀಲೇಬೇಕು ಎಕ್ಸಾಮ್ಗೆ. ದಿಸ್ 2 ಸ್ಟೆಪ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ 2 ಸ್ಟೆಪ್ ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಇರುತ್ತೆ. ಇದು ಕಂಪಲ್ಸರಿ ಕ್ವಶನ್, ವೆರಿ ಇಂಪಾರ್ಟೆಂಟ್. ಅಡಿಷನ್ ಆಫ್ HCN ಟು ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಅಂತ ಕೇಳ್ತಾರೆ. ಸೊ ಅಲ್ಲಿ ನೀವು ಎಕ್ಸಾಮ್ ಅಲ್ಲಿ ಕ್ವಶನ್ ಅಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರುವಂತದ್ದು, ಅಡಿಷನ್ ಆಫ್ HCN ಟು ಆಲ್ಡಿಹೈಡ್ ಅಂತ ಕೇಳಿದಾರ ಅಥವಾ ಅಡಿಷನ್ ಆಫ್ HCN ಟು ಕೀಟೋನ್ ಅಂತ ಕೇಳಿದಾರ ಅಂತ ಚೆಕ್ ಮಾಡಿ. ಸೊ ಅದನ್ನ ನೆನ್ಪಿಟ್ಕೊಬೇಕು. ಡೈರೆಕ್ಟ್ ಆಗಿ ನಿಮ್ಗೆ ಅಡಿಷನ್ ಆಫ್ HCN ಅಷ್ಟೇ ನೋಡ್ಕೊಬಿಟ್ಟು ನೀವು RH ಅಂತ ಹಾಕೊಂಡ್ಬಿಟ್ರೆ, ಆಮೇಲೆ ಅಲ್ಲೇನಾದ್ರೂ ಕೀಟೋನ್ ಅಂತ ಕೇಳಿದ್ರೆ ನೀವು ಬರ್ದಿರೋದು ರಾಂಗ್ ಆಗುತ್ತೆ. ಸೊ ಯು ಹ್ಯಾವ್ ಟು ಬಿ ಅವೇರ್ ಆಫ್ ದಟ್. ಓಕೆ, ಸೊ ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಅರ್ಥ ಆಗಿದ್ಯಾ? ಅಬ್ಸರ್ವ್ ಮಾಡಿ. ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. ಸೊ ಈಗ ಈ ಅಡಿಷನ್ ಆಫ್ HCN ರಿಯಾಕ್ಷನ್ ಅಲ್ಲಿ ನಾವು ಬೇಸ್ ಅನ್ನ ಏನಕ್ಕೆ ತಗೊಂಡಿದೀವಿ, ಅಥವಾ ಏನಕ್ಕೆ HCN ಬೇಸ್ ಜೊತೆ ರಿಯಾಕ್ಟ್ ಮಾಡ್ತಿದೀವಿ, ರಿಯಾಕ್ಟ್ ಮಾಡೇ ಇಲ್ಲ ಅಂದ್ರೆ ಏನಾಗುತ್ತೆ? ಓಕೆ, ಸೊ ಇನ್ ದ ಆಬ್ಸೆನ್ಸ್ ಆಫ್ ಬೇಸ್, ಆಬ್ಸೆನ್ಸ್ ಆಫ್ ಬೇಸ್ ಅಲ್ಲಿ ರಿಯಾಕ್ಷನ್ ಆಗಲ್ಲ ಅಂತ ಏನಿಲ್ಲ, ರಿಯಾಕ್ಷನ್ ಆಗುತ್ತೆ. ಬಟ್ ಈ ರಿಯಾಕ್ಷನ್ ಆಗುವಂತದ್ದು ಇನ್ ದ ಆಬ್ಸೆನ್ಸ್ ಆಫ್ ಬೇಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಸ್ಲೋ, ತುಂಬಾ ಸ್ಲೋ ಇರುತ್ತೆ. ಮತ್ತೆ ಬರುವಂತ ಈಲ್ಡ್ ಕೂಡ ವೆರಿ ಲೋ. You're going to observe low yield and the process is going to be very slow in the absence of base. So ಇದೇನಾಗ್ತಿದೆ ಅಂದ್ರೆ ಇಲ್ಲಿ ಬೇಸ್ ಸ್ವಲ್ಪ ರಿಯಾಕ್ಷನ್ ನ ಕೆಟಲೈಸ್ ಮಾಡ್ತಾ ಇದೆ, ರಿಯಾಕ್ಷನ್ ನ ಫಾಸ್ಟ್ ಮಾಡ್ತಾ ಇದೆ ಬೇಸ್ ಇದ್ದರೆ, ಬೇಸ್ ಪ್ರೆಸೆನ್ಸ್. ಬೇಸ್ ಇಲ್ಲ ಅಂದ್ರೆ ರಿಯಾಕ್ಷನ್ ಸ್ಲೋ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ರಿಯಾಕ್ಷನ್ ನ ಫಾಸ್ಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಬೇಸ್ ನ ಯೂಸ್ ಮಾಡ್ತೀವಿ. ಇಲ್ಲ ಅಂದ್ರೆ ಏನಾಗುತ್ತೆ, ಬರೀ HCN ತಗೊಂಡ್ರೆ, ಪ್ಯೂರ್ HCN ತಗೊಂಡ್ರೆ ನಾವು ರಿಯಾಕ್ಷನ್ ಸ್ಲೋ ಆಗುತ್ತೆ. So therefore we are going to add base to the HCN. ಅದರಿಂದ ನೆಕ್ಸ್ಟ್ ನ್ಯೂಕ್ಲಿಯೋಫೈಲ್ ನ ಜನರೇಟ್ ಮಾಡ್ಕೊತೀವಿ. Is that clear? Yes, sir. Okay. ಸೊ ಇದನ್ನ ಮೆಕ್ಯಾನಿಸಮ್ ತುಂಬಾ ಇಂಪಾರ್ಟೆಂಟ್. ಸೊ ಬರ್ಕೊಳ್ಳಿ ಇಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೀಡ್ ಟು ಸ್ಟಡಿ ದಿಸ್, ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆಲ್ರೆಡಿ 4 ಮೆಕ್ಯಾನಿಸಮ್ಸ್ ಆಗಿದೆ, ಮೋರ್ ದನ್ 4 ಮೆಕ್ಯಾನಿಸಮ್ ಆಗಿದೆ. ಬಟ್ ಇನ್ ದ ಪಾಯಿಂಟ್ ಆಫ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ 4 ಮೆಕ್ಯಾನಿಸಮ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಫಸ್ಟ್ ಒನ್ SN1, ನೆಕ್ಸ್ಟ್ SN2 ಮೆಕ್ಯಾನಿಸಮ್, ದೆನ್ ಕಮ್ಸ್ just a minute.
ಸೊ ಏನು 4 ಮೆಕ್ಯಾನಿಸಮ್ ಇದೆ. SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್ ಅಂಡ್ ಅಡಿಷನ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಆಲ್ಕೇನ್ 3ನೇ ಮೆಕ್ಯಾನಿಸಮ್. ಮತ್ತೆ 4ನೇ ಮೆಕ್ಯಾನಿಸಮ್ ಇದು ಅಡಿಷನ್ ಆಫ್ ಎಥಿಲಿನ್. ಈ 4 ಮೆಕ್ಯಾನಿಸಮ್ ಅಲ್ಲಿ 100% ಒಂದು ಮೆಕ್ಯಾನಿಸಮ್ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ಇಫ್ ಯುವರ್ ಲಕ್ ಇಸ್ ಗುಡ್ ಯು ವಿಲ್ ಗೆಟ್ 2 ಮೆಕ್ಯಾನಿಸಮ್ ಔಟ್ ಆಫ್ ವಿಚ್ ಫಾರ್ 3 ಮಾರ್ಕ್ಸ್. ಅಲ್ಲಿ ನಿಮ್ಗೆ 6 ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಇದು ತುಂಬಾ 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 ಇಂಪಾರ್ಟೆಂಟ್. 4 ಮೆಕ್ಯಾನಿಸಮ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ 4 ಮೆಕ್ಯಾನಿಸಮ್ ತುಂಬಾ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದಟ್. ಓಕೆ ಓಕೆ. So we'll take and react this with this. So let's see what's the product we are going to get. So what is the product now? Product ಏನು ಬಂದಿದೆ? ರಿಯಾಕ್ಷನ್ ಮಾಡಿ ಪ್ರಾಡಕ್ಟ್ ಏನು ಹೇಳಿ ನನಗೆ. Hello, are you people there? Acetocyanide. Acetone cyanide. So acetone cyanohydrin ಬರುತ್ತೆ ಪ್ರಾಡಕ್ಟ್. ಎಸ್, ಪ್ರೊಪನೋನ್ cyanohydrin ಕೂಡ ತಗೋ. So in the simple reaction CH3 C, here it is OH, Cn, and this. So this is CH. So ಇದೇ ಬಂದಿದೆ ಪ್ರಾಡಕ್ಟ್, ಎಲ್ರಿಗೂ ಚೆಕ್ ಮಾಡಿ. So this is what? Acetone cyanohydrin. Okay. So next we'll move on to addition of sodium bisulfite, that is NaHSO3. Addition of sodium bisulfite. So addition of sodium bisulfite ಅಲ್ಲಿ most of aldehydes gives this reaction. Most of aldehydes gives this reaction, and very few ketones gives this reaction. So I'll tell you why. But ಇದನ್ನ ನೆನ್ಪಿಟ್ಕೊಳ್ಳಿ. So addition of sodium bisulfate ಏನಾಗ್ತಿದೆ ಇದು, ಇದರಲ್ಲಿ most of the aldehydes ಏನಾಗುತ್ತೆ ರಿಯಾಕ್ಟ್ ಆಗುತ್ತೆ, and very few ketones are going to react here. Again explanation ಕೊಡಕ್ಕಿಂತ ಮುಂಚೆನೆ ಹೇಳ್ಬೋದು, aldehydes ಗಿಂತ ketones less reactive ಆಗಿರುತ್ತೆ. That is also one of the reason for this. So because of which most of the aldehyde gives the reaction with the addition of NaHSO3,
but very less amount of ketones are going to react. Again, ketones ಯಾಕೆ ಅಷ್ಟು less reactive ಆಗ್ತದೆ ಅಂದ್ರೆ ಅದೇ steric hindrance ಅಂತ ಹೇಳ್ಬೋದು. And so we'll see the mechanism of this addition of sodium bisulfite. So there's a simple one. Sir, ಮತ್ತೆ ಇದು ಎಕ್ಸ್ಪ್ಲೈನ್ ಮಾಡಿ ಸರ್, ಇವಾಗ ಹೇಳಿದ್ರಲ್ಲ ಅದು ಅಡಿಷನ್ ಆಫ್ ಸೋಡಿಯಂ ಬೈಸಲ್ಫೇಟ್. So addition of sodium bisulfate ಅಲ್ಲಿ most of the aldehydes are going to give this reaction. So ಈ reaction ಜಾಸ್ತಿ aldehydes ಕೊಡುತ್ತೆ, but very less ketones are going to give this reaction. So why ಅಂದ್ರೆ ketones are less reactive than compared to that of aldehydes because of the steric hindrance that exists in a ketone. So ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ತುಂಬಾ ಕಮ್ಮಿ ಆಗುತ್ತೆ. ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಏನ್ ಹೇಳ್ಬೋದು ಅಂದ್ರೆ ಈ ನ್ಯೂಕ್ಲಿಯೋಫೈಲ್ ಇದೆ ನೋಡಿ NHSO3. So this is a big nucleophile. Okay, ಇದು ಆಲ್ರೆಡಿ ಬಿಗ್ ಒನ್. ಸೊ ನ್ಯೂಕ್ಲಿಯೋಫೈಲ್ ಮೆಕ್ಯಾನಿಸಮ್ ಬರ್ದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ನ್ಯೂಕ್ಲಿಯೋಫೈಲ್ ತುಂಬಾ ಬಿಗರ್ ಕಂಪೇರ್ಡ್ ಟು CN- ಗೆ ಸೈಜ್ ಗಿಂತ ಇದ್ರ ಸೈಜ್ ತುಂಬಾ ದೊಡ್ಡದಿದೆ. ಸೊ ಆದ್ರಿಂದ ಈ ನ್ಯೂಕ್ಲಿಯೋಫೈಲ್ ಫಸ್ಟ್ ಆಫ್ ಆಲ್ ಬಿಗರ್ ನ್ಯೂಕ್ಲಿಯೋಫೈಲ್ ಆಗಿರೋದ್ರಿಂದ ರಿಯಾಕ್ಷನ್ಸ್ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ವಿತ್ ಹೈಯರ್ ಕೀಟೋನ್ಸ್. ಸೊ ಹೈಯರ್ ಕೀಟೋನ್ಸ್ ನ ತಗೊಂಡ್ರೆ ನ್ಯೂಕ್ಲಿಯೋಫೈಲ್ ಅಡಿಷನ್ ರಿಯಾಕ್ಷನ್ ವಿತ್ NHSO3 ಪಾಸಿಬಲ್ ಇಲ್ಲ. ಬಟ್ ಮೋಸ್ಟ್ ಆಫ್ ದ ಆಲ್ಡಿಹೈಡ್ಸ್, ಹೈಯರ್ ಆಲ್ಡಿಹೈಡ್ಸ್ ಕೂಡ ಈ ರಿಯಾಕ್ಷನ್ ನ ಕೊಡುತ್ತೆ. ಯಾಕೆಂದ್ರೆ ಹೈಯರ್ ಆಲ್ಡಿಹೈಡ್ಸ್ ಅಲ್ಲಿ ಸ್ಟೀರಿಕ್ ಹಿಂಡರೆನ್ಸ್ ಕಮ್ಮಿ ಇರುತ್ತೆ, ಬಟ್ ಕೀಟೋನ್ಸ್ ಅಲ್ಲಿ ಸ್ಟೀರಿಕ್ ಹಿಂಡರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬಿಕಾಸ್ ಆಫ್ ವಿಚ್ ಮೋಸ್ಟ್ ಆಫ್ ದ ಆಲ್ಡಿಹೈಡ್ ಗಿವ್ಸ್ ರಿಯಾಕ್ಷನ್ ಅಂಡ್ ವೆರಿ ಫ್ಯೂ ಕೀಟೋನ್ಸ್ ಆರ್ ಗೋಯಿಂಗ್ ಟು ಗಿವ್ ದಿ ರಿಯಾಕ್ಷನ್. ಅರ್ಥ ಆಯ್ತಾ? Yes sir. Okay. So ಅಲ್ಲಿಗೆ ಆಲ್ಡಿಹೈಡ್ ತಗೊಂಡು ರಿಯಾಕ್ಷನ್ ಮಾಡಿದೆ HCN ಗೆ. ನಾವು ಐ ವಿಲ್ ಟೇಕ್ ಕೀಟೋನ್ ಅಂಡ್ ಐ ವಿಲ್ ಶೋ ದ ರಿಯಾಕ್ಷನ್. ಓಕೆ, ಸೊ ಇದಕ್ಕೆ ವಿ ಆರ್ ಗೋಯಿಂಗ್ ಟು ಆಡ್ NaHCO3. ಹಲೋ ಸರ್. ಹಲೋ ಸರ್, ಹೇಳಪ್ಪ. ಸರ್ CN- ಅಲ್ಲಿ ಎರಡು ರಿಯಾಕ್ಷನ್ ಕೊಡ್ತಾವ? ಎರಡೂ ಕೊಡುತ್ತಪ್ಪ. CN- ಅಲ್ಲಿ CN- ಅಲ್ಲಿ ಪ್ರಾಬ್ಲಮ್ ಇಲ್ಲ, CN- ಅಲ್ಲಿ ಆಗುತ್ತೆ. ಬಟ್ ಏನೇ ಆದ್ರೂ ನಮ್ಗೆ ಜಾಸ್ತಿ ಹೈಯರ್ ಕೀಟೋನ್ಸ್ ನಾವೇನಾದ್ರೂ ತಗೊಳ್ತಾ ಇದೀವಿ ಅಂದ್ರೆ ಅವಾಗ ಅದ್ರದ್ದು ರಿಯಾಕ್ಟಿವಿಟಿ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ನಾವ್ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟಿದೀವಿ. ರಿಯಾಕ್ಟಿವಿಟಿ ಆಫ್ ಕೀಟೋನ್ ಯಾಕೆ ಲೆಸ್ ಅಂದ್ರೆ ಬಿಕಾಸ್ ಆಫ್ ಸ್ಟೀರಿಕ್ ಹಿಂಡರೆನ್ಸ್. ನಾವು ಎಲ್ಲಾ ಕೀಟೋನ್ಸ್ ರಿಯಾಕ್ಟ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಇಲ್ಲಿ. ಬಟ್ ಕಂಪೇರಿಟಿವ್ ಟು ಅಡಿಷನ್ ಆಫ್ NaHCO3 ಅಂಡ್ ಕಂಪೇರ್ ಟು ದಟ್ ಆಫ್ ಅಡಿಷನ್ ಆಫ್ HCN ಕಂಪೇರ್ ಮಾಡಿದಾಗ ಕೆಲವು ಕೀಟೋನು ಗಿವ್ಸ್ ಮೋರ್ ರಿಯಾಕ್ಷನ್ ವಿತ್ HCN. ಆ HCN ಜೊತೆ ರಿಯಾಕ್ಟ್ ಆಗಿ ಎಷ್ಟು ಕೀಟೋನ್ಗಳು ಪ್ರಾಡಕ್ಟ್ ಕೊಡುತ್ತೋ ಅಷ್ಟು ಕೀಟೋನ್ ಇಲ್ಲ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಇನ್ ದ ಕೇಸ್ ಆಫ್ NaHCO3. ಸೊ NaHCO3 ಕೇಸಲ್ಲಿ ಅಡಿಷನ್ ಆಫ್ ಏನು NaHCO3 ಇದೆ ಅದು ತುಂಬಾ ಕಮ್ಮಿ ಆಗುತ್ತೆ ಕೀಟೋನ್ಸ್ ಕೇಸಲ್ಲಿ. ಬಟ್ ದಟ್ ಇಸ್ ನಾಟ್ ಸೇಮ್ ಇನ್ ದ ಕೇಸ್ ಆಫ್ HCN. ಓಕೆ ಸರ್. ಅಂದ್ರೆ CN- ಅಲ್ಲಿ ಸಮ್ ಇಯರ್ ಕೀಟೋನ್ಸ್ ಆಲ್ಸೋ ಇನ್ವಾಲ್ವ್. ಹೌದಪ್ಪ, ಆಗುತ್ತೆ. ಓಕೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಐ ವಿಲ್ ಗೋ ವಿತ್ ದ ಮೆಕ್ಯಾನಿಸಮ್ ಹಿಯರ್ NaHCO3 ಅಲ್ಲಿ. ಐ ವಿಲ್ ಚೇಂಜ್ ದಟ್ ಸ್ಟ್ರಕ್ಚರ್. ಸೊ NaO S double bond OH. So I'll take like this NaHCO3 na, so it will be easy for our understanding. So NaHSO3. Okay, so ಇಲ್ಲಿ ಏನಾಗುತ್ತೆ ನೋಡಿ. So this gets negative and Na gets positive. Okay, so ಇಲ್ಲಿ ಕೂಡ ಪಾಸಿಟಿವ್ ಇದೆ, ಇದು ನೆಗೆಟಿವ್ ಇದೆ. ಈ ಮೈನಸ್ ಏನಿದೆ ಇಲ್ಲಿಗೆ ಅಟ್ಯಾಕ್ ಆಗುತ್ತೆ. ಓಕೆ, ಸೊ ನಮ್ಗೆ ಏನ್ ಬರುತ್ತೆ ಈಗ ಜೊತೆಗೆ ಇದೇನಾಗ್ತಿದೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಸ್ಲೋ ಸ್ಟೆಪ್. ಸೊ ಹಿಯರ್ ವಾಟ್ ವಿಲ್ ಗೆಟ್, ಹಿಯರ್ ವಿ ಆರ್ ಗೋಯಿಂಗ್ ಟು ಗೆಟ್ OS double bond OH, ಮತ್ತೆ ಇಲ್ಲಿರುವಂತಹ O ಮೈನಸ್ ಇದೆಯಲ್ಲ ಅದು ಹಾಗೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, Na ಪ್ಲಸ್ ಈಗ ಇಲ್ಲಿ OH ಮೈನಸ್ಗೆ ಬಂದು ಆಡ್ ಆಗುತ್ತೆ. Na ಪ್ಲಸ್ ಇತ್ತಲ್ಲ,
ಈ Na+ ಈಗ ಇಲ್ಲಿ ಆಡ್ ಆಗುತ್ತೆ. ಇದು ಫಾಸ್ಟ್ ಸ್ಟೆಪ್, ಇದು ಫಾಸ್ಟ್ ಸ್ಟೆಪ್. ಸೊ ಇದು ಅಡಿಷನ್ ಆಗಿ ನಮ್ಗೆ ಏನ್ ಪ್ರಾಡಕ್ಟ್ ಬರುತ್ತೆ, we get OS double bond with OH. ಓಕೆ, ಸೊ ಈ ಕೇಸಲ್ಲಿ ಏನಾಯ್ತು, ONAI. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಲಾಸ್ಟ್ ಕೇಸಲ್ಲಿ HCN ಕೇಸಲ್ಲಿ ಏನ್ ಮಾಡಿದ್ವಿ ನಾವು, ಪ್ರೋಟಾನ್ ಟ್ರಾನ್ಸ್ಫರ್ ಆಯ್ತು. ಇಲ್ಲಿ ಪ್ರೋಟಾನ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಪ್ರೋಟಾನ್ ಏನಾದ್ರು ಶಿಫ್ಟ್ ಆಗುತ್ತೆ. ಇಲ್ಲಿರುವಂತ H ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಈ Na ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಶಿಫ್ಟಿಂಗ್ ಆಫ್ ಪ್ರೋಟಾನ್ ಟೇಕ್ಸ್ ಪ್ಲೇಸ್ ಹಿಯರ್. ಓಕೆ, ಸೊ ಪ್ರೋಟಾನ್ ಶಿಫ್ಟಿಂಗ್ ಆಗುತ್ತೆ. ಸೊ ಪ್ರೋಟಾನ್ ಶಿಫ್ಟಿಂಗ್ ಆದ್ಮೇಲೆ ಸೊ ಇಲ್ಲಿಗೆ ಈಗ ಈ ಜಾಗಕ್ಕೆ Na ಬಂದಿದೆ, ಈ ಜಾಗದಲ್ಲಿ Na ಬಂದಿದೆ. ಓಕೆ, ಸೊ ಇಲ್ಲೇನಾಗುತ್ತೆ ನೋಡಿ, O3 ಆಯ್ತು, ಈ O3 ಇದೆ, ಮತ್ತೆ Na ಬಂದಿದೆ. ಸೊ ಇದನ್ನ ನಾನು SO3 Na ಅಂತ ಬರ್ಕೊತೀನಿ. ನೆಕ್ಸ್ಟ್ ಇಲ್ಲಿ O ಇತ್ತು, O ಜಾಗಕ್ಕೆ H ಬಂದಿದೆ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ದಿಸ್. ಓಕೆ, ಸೊ ಇದು ಕೀಟೋನ್ ಬೈಸಲ್ಫೈಡ್. Ketone bisulfite. Ketone bisulfite. ಸೊ ಈ ಏನು ಕೀಟೋನ್ ಬೈಸಲ್ಫೈಡ್ ಅಥವಾ ಇದೇನು ಬೈಸಲ್ಫೈಡ್ ಬರುತ್ತೆ, ಈ ಬೈಸಲ್ಫೈಡ್ಸ್ ಏನಾಗಿರ್ತದೆ, ವೈಟ್ ಕ್ರಿಸ್ಟಲಿನ್ ಸಾಲಿಡ್ಸ್. ದೀಸ್ ಆರ್ ಗೋಯಿಂಗ್ ಟು ಬಿ ಇನ್ ದ ಕಲರ್ ವೈಟ್ ಕ್ರಿಸ್ಟಲಿನ್. ಕ್ರಿಸ್ಟಲಿನ್ PPT ಅಂತಾನು ತಗೋಬಹುದು, ವೈಟ್ ಕ್ರಿಸ್ಟಲಿನ್ PPT ಅಂತ ತಗೋಬಹುದು, ವೈಟ್ ಕ್ರಿಸ್ಟಲಿನ್ ಸಾಲಿಡ್ಸ್ ಅಂತಾನು ತಗೋಬಹುದು. ಸೊ ಈ ವೈಟ್ ಕ್ರಿಸ್ಟಲಿನ್ PPT ಏನ್ ಫಾರ್ಮೇಶನ್ ಆಗ್ತಿದೆ, ಆ ವೈಟ್ ಕ್ರಿಸ್ಟಲಿನ್ PPT is soluble in water. ಓಕೆ, ಸೊ ಅದು ವಾಟರ್ ಅಲ್ಲಿ ಸಾಲ್ಯುಬಲ್ ಆಗುತ್ತೆ. ಕ್ಲಿಯರ್ ಆಗಿದೆಯಾ? ಓಕೆ, ಸೊ ವೈಟ್ ಕ್ರಿಸ್ಟಲ್ ಡಬಲ್ ಬಾಂಡ್ ಇಲ್ಲ ಸರ್, ಎಲ್ಲಪ್ಪ ಕೀಟನ್ ಬೈಸಲ್ಫೇಟ್ ಅನ್ನೋದು ಹೆಂಗ್ ಬಂತು ಸರ್? ಎಸ್ಸಾ ಕೀಟನ್ ಬೈಸಲ್ಫೇಟ್ ಅದ್ ಹೆಂಗ್ ಬಂತು ಸರ್ ನೇಮು? ನಾವು ತಗೊಂಡಿರೋಂಥದ್ದು ಯಾವ್ದಪ್ಪ, ಬೈಸಲ್ಫೈಟ್ ಅಲ್ವಾ, ಸೋಡಿಯಂ ಬೈಸಲ್ಫೈಟ್ ತಗೊಂಡಿರೋದು ನಾವಿಲ್ಲಿ. ಸೋಡಿಯಂ ಬೈಸಲ್ಫೈಟ್ ತಗೊಂಡಿರೋದ್ರಿಂದ ಆ ಪ್ರಾಡಕ್ಟ್ ಏನ್ ಬರುತ್ತೆ ಅದನ್ನ ಬೈಸಲ್ಫೈಟ್ ಮಾಡಿ ಅದಕ್ಕೆ ನಾವು ಒಂದು ಪ್ರಿಫಿಕ್ಸ್ ಆಡ್ ಮಾಡ್ತಿದೀವಿ. ಯಾವ್ದು ತಗೊಂಡಿರ್ತೀವಿ ಆ ರಿಯಾಕ್ಟೆಂಟ್ ಅದನ್ನ ಪ್ರಿಫಿಕ್ಸ್ ಆಗಿ ಆಡ್ ಮಾಡ್ತೀವಿ ಅಷ್ಟೇ. ಇಲ್ಲಿ ಬೈಸಲ್ಫೈಟ್ ನಾವು ಅಲ್ಲಿ ಈಗ ಆಕ್ಚುಲಿ HCN ಇದೆಯಲ್ಲ, ಅದನ್ನ ಸೈನೋ ಕಾಂಪೌಂಡ್ಸ್ ಅಂತಾನೆ ಕರೆಯೋದು ನಾವು. ಆ ಸೈನೈಡ್ಸ್ ಏನಿರ್ತವೆ, ಸೈನೈಡ್ಸ್ ಎಲ್ಲ ಸೈನೋ ಕಾಂಪೌಂಡ್. ಸೊ ಅದಕ್ಕೆ ಅದನ್ನ ಸೈನೋ ಹೈಡ್ರಿನ್ ಅಂತ ಕರ್ಕೊಂಡಿದ್ದಾರೆ, ಇದನ್ನ ಬೈಸಲ್ಫೈಟ್ ಅಂತ ಕರೆದಿದ್ದಾರೆ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ವೈಟ್ ಕ್ರಿಸ್ಟಲಿನ್ PPT. ನಿಮಗೆ ವೈಟ್ ಕ್ರಿಸ್ಟಲಿನ್ PPT ಬಂದ ತಕ್ಷಣ ಅಲ್ಲಿ ಆಲ್ಡಿಹೈಡ್ ಅಥವಾ ಕೀಟೋನ್ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ವೈಟ್ ಕ್ರಿಸ್ಟಲಿನ್ PPT ಬಂದ್ರೆ ಆ ವೈಟ್ ಕ್ರಿಸ್ಟಲಿನ್ PPT ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್ ಪ್ರೆಸೆಂಟ್ ಆಗಿದೆ ಈ ರಿಯಾಕ್ಷನ್ ಅಲ್ಲಿ ಅನ್ನೋದು ಕನ್ಫರ್ಮ್ ಆಗುತ್ತೆ. ಓಕೆ, ಸೊ ಇದು ಮೆಕ್ಯಾನಿಸಮ್ ಅರ್ಥ ಆಗಿದೆಯಾ ನೋಡಿ. ಸೊ ಮೆಕ್ಯಾನಿಸಮ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆ? ಓಕೆ, yes. So this is the mechanism for addition of sodium bisulfite. Okay. So ಇದಕ್ಕೆ ನೀವು need to try and find. ಹೇಳಪ್ಪ ಸರ್, ಇವಾಗ ಯಾವ್ದಾದ್ರು ಒಂದು ರಿಯಾಕ್ಷನ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದಾಗ ಬರೀ ಸ್ಟ್ರಕ್ಚರ್ಸ್ ಗಳು ಬರೆದ್ರೆ ಸಾಕು ಸರ್ ರಿಯಾಕ್ಷನ್ಸ್ ನ? ಆಕ್ಚುಲಿ ನಿಮ್ಗೆ
ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳುವಂತಹ 4 ಮೆಕ್ಯಾನಿಸಮ್ ಯಾವ್ದು ಅಂತ ಹೇಳಿದೀವಿ. ಗೊತ್ತಾಯ್ತು ಸರ್. ಇವಾಗ ಯಾವ್ದಾದ್ರು ಒಂದು ರಿಯಾಕ್ಷನ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದಾಗ ಎಕ್ಸ್ಪ್ಲೇನ್ ಮಾಡಿ ಅಂದಾಗ, ಎಸ್ ಎಕ್ಸ್ಪ್ಲನೇಷನ್ ಮಾಡಿ ಅಂದಾಗ ನೀವ್ ಏನ್ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂದ್ರೆ ರಿಯಾಕ್ಷನ್ ನ ಬರೀತೀರಾ. ಒಂದು ರಿಯಾಕ್ಷನ್ ನ ಬರೆದ ಮೇಲೆ ಅದರಲ್ಲಿ ಏನೇನ್ ಯೂಸ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಕೀಟೋನ್ ತಗೊಂಡಿದೀವಿ, ಅದನ್ನ ಸೋಡಿಯಂ ಬೈಸಲ್ಫೇಟ್ ಜೊತೆ ರಿಯಾಕ್ಟ್ ಮಾಡ್ತಿದೀವಿ, ಅದನ್ನೇ ಬರಿಬೇಕು ನೀವು. ವೆನ್ ಕೀಟೋನ್ ಅಥವಾ ಯಾವ್ದೋ ಒಂದು ಅಸಿಟೋನ್, ಲೆಟ್ಸ್ ಸೇ ಅಸಿಟೋನ್, ವೆನ್ ಅಸಿಟೋನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಬೈಸಲ್ಫೈಟ್, ಆಗ ನಿಮ್ಗೆ ಒಂದು ವೈಟ್ ಕ್ರಿಸ್ಟಲಿನ್ ಪ್ರಿಸಿಪಿಟೇಟ್ ಬಂದಿದೆ, ಅಥವಾ ವೈಟ್ ಕ್ರಿಸ್ಟಲಿನ್ ಪ್ರಿಸಿಪಿಟೇಟ್ ಆಫ್ ಅಸಿಟೋನ್ ಬೈಸಲ್ಫೈಟ್ ಇಸ್ ಫಾರ್ಮ್ಡ್ ಅಂತ ಬರೆದ್ರೆ ಸಾಕು. ದಟ್ ಇಸ್ ವಾಟ್ ದ ಎಕ್ಸ್ಪ್ಲನೇಷನ್ ಇಸ್. ಅದು ಎಕ್ಸ್ಪ್ಲನೇಷನ್. ನೀವ್ ಏನ್ ರಿಯಾಕ್ಷನ್ ಮಾಡ್ತಿದ್ದೀರಾ ಆ ರಿಯಾಕ್ಷನ್ ನ ಇನ್ನು ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಸೊ ದಟ್ ಈಸ್ ವಾಟ್ ಎಕ್ಸ್ಪ್ಲನೇಷನ್ ಮೀನ್ಸ್. ಸೊ ಅದನ್ನ ನೀವು ಮಾಡ್ಬೇಕಾಗುತ್ತೆ. ಅದನ್ನ ನಾವು ಮಾಡ್ಬೇಕು ಅಂದ್ರೆ ನಮ್ಗೆ 2 ಗೊತ್ತಿರ್ಬೇಕು. ಒಂದು ರಿಯಾಕ್ಟೆಂಟ್ ಯಾವುದು, ಇನ್ನೊಂದು ಬರುವಂತ ಪ್ರಾಡಕ್ಟ್ ನೇಮ್ ಏನು. ಅದಷ್ಟು ಗೊತ್ತಿದ್ದಿದ್ರೆ ನಾವು ಎಕ್ಸ್ಪ್ಲನೇಷನ್ ಮಾಡ್ಬೋದು. ಸೊ ಅದಕ್ಕೆ ನಾವು ಎಲ್ಲಾ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ಗಳ ನೇಮ್ಗಳನ್ನ ಬರೀಬೇಕು. ಸೊ ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಸೊ ಅವಾಗ ನಿಮ್ಗೆ ಎಕ್ಸ್ಪ್ಲನೇಷನ್ಗೆ ಹೊಸದಾಗಿ ಮತ್ತೆ ಕೂತ್ಕೊಂಡು ಕಲಿಯುವಂತ ಅವಶ್ಯಕತೆ ಏನಿರಲ್ಲ. ರಿಯಾಕ್ಷನ್ ಗೊತ್ತಿದ್ರೆ ಎಕ್ಸ್ಪ್ಲನೇಷನ್ ಇಸ್ ಕ್ವೈಟ್. Tell me the product. Acetaldehyde sodium bisulfate. Sodium ಬೇಡ, sodium ಬೇಡ. ಸೋಡಿಯಂ ನ ಬಿಟ್ಬಿಡಿ. ಸೋಡಿಯಂ ನ ಬಿಟ್ಟು ಬರೀ ಅಸಿಟಾಲ್ಡೇಟ್ ಬೈಸಲ್ಫೈಟ್ ಅಂತ ಇರುತ್ತೆ ಸಾಕು. Sodium. So nomenclature ಮಾಡ್ಬೇಕಾದ್ರೆ they are not including the sodium here. So just nomenclature ಹೇಗೆ ಕೊಟ್ಟಿದ್ದಾರೆ ಅಂದ್ರೆ ಬೈಸಲ್ಫೈಟ್ ಅಂತ ಅಷ್ಟೇ ಕೊಟ್ಟಿರೋದು ನಮ್ಗೆ. ಸೊ ಇಲ್ಲಿ ನಾವು ಏನು ನಮ್ಗೆ ಅಡಿಷನ್ ಆಗುತ್ತೆ, ಅಡಿಷನ್ ಆದಾಗ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಆದಾಗ ಇದರಲ್ಲಿ ಏನು HSO3 ಮೈನಸ್ ಇದೆ ನೋಡಿ, ಈ HSO3 ಮೈನಸ್ ಈಸ್ ನ್ಯೂಕ್ಲಿಯೋಫೈಲ್. ಇದು ಹೌದಾ? ಇದು ತಾನೇ ನ್ಯೂಕ್ಲಿಯೋಫೈಲ್. ಈ ನ್ಯೂಕ್ಲಿಯೋಫೈಲ್ ಆಡ್ ಆಗೋದು ದಟ್ ಈಸ್ ಬೈಸಲ್ಫೈಟ್. ಇದು ದಿಸ್ HSO3 ಇಸ್ ಬೈಸಲ್ಫೈಟ್. ಈ ನ್ಯೂಕ್ಲಿಯೋಫೈಲ್ ಆಡ್ ಆಗೋದ್ರಿಂದ ಅದನ್ನ ನಾವು ಬೈಸಲ್ಫೇಟ್ ಅಂತ ಕರೀಬಹುದು. Na ಪ್ಲಸ್ ನ್ಯೂಕ್ಲಿಯೋಫೈಲ್ ಅಲ್ಲ, ರಿಮೆಂಬರ್ Na ಪ್ಲಸ್ ಇಸ್ ನಾಟ್ ಅ ನ್ಯೂಕ್ಲಿಯೋಫೈಲ್. ಸೊ ವಿ ಆರ್ ನಾಟ್ ಇನ್ಕ್ಲೂಡಿಂಗ್ ದಟ್. ಸೊ ಎಕ್ಸ್ಕ್ಲೂಡಿಂಗ್ ದಟ್ ವಿ ಆರ್ ಟೇಕಿಂಗ್ ಓನ್ಲಿ ಬೈಸಲ್ಫೈಟ್. ಸೊ ಇಲ್ಲ ಅಂದಿದ್ರೆ ನೀವು HCN ಅಲ್ಲಿ ಹೈಡ್ರೋಜನ್ ಸೈನೈಡ್ ಅಂತಾನೆ ಹೇಳ್ಬೇಕಾಗಿತ್ತು. ಬಟ್ ಅಲ್ಲಿ ಹೈಡ್ರೋಜನ್ ಇಸ್ ನಾಟ್ ಎ ನ್ಯೂಕ್ಲಿಯೋಫೈಲ್, ಸೈನೈಡ್ ಇಸ್ ಅ ನ್ಯೂಕ್ಲಿಯೋಫೈಲ್. ಸೊ ಅದಕ್ಕೆ ಬರೀ ಸೈನಹೈಡ್ರಿನ್ ಮಾತ್ರ. ಸೊ ಪ್ರಾಡಕ್ಟ್ ಇದೆ, ಬಂದು ಚೆಕ್ ಮಾಡಿ. ಸೊ ದಿಸ್ ಇಸ್ ಯುವರ್ ಪ್ರಾಡಕ್ಟ್ CH3COHHSO3. ಸೊ ಇಷ್ಟು ಕ್ಲಿಯರ್ ಆಗಿದೆ ನಿಮ್ಗೆ? ಇದರಲ್ಲಿ ಏನೋ ಡೌಟ್ಸ್ ಇದೆಯಾ ಚೆಕ್ ಮಾಡಿ. ಓಕೆ. So as I told, due to steric endurance, ketones ಏನಾಗುತ್ತೆ, reacts slower than aldehydes. So ಜೊತೆಗೆ ಇಲ್ಲಿ ಏನ್ ಹೇಳಿದೆ ನಾನು, NaHSO3 is a big nucleophile. HSO3 minus ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ HSO3 minus ಹೇಗೆ ಬರ್ಕೊಂಡಿದೀವಿ ನಾವು, right? So this is the nucleophile. This is not a small nucleophile. This is a very bigger one. ಆಲ್ರೆಡಿ ಇದೇ ಸೈಜ್ ದೊಡ್ಡದಿದೆ. ಇನ್ನು ನೀವು ಇಲ್ಲಿ ಕೀಟೋನ್ ತಗೊಂಡು ಹೈಯರ್ ಕೀಟೋನ್ಸ್ ತಗೊಂಡು ಇನ್ನು ಅದ್ರ ಸೈಜ್ ಜಾಸ್ತಿ ಮಾಡ್ತಾ ಹೋದ್ರೆ
ಈ ಸೈಜ್ ಇನ್ನೂ ದೊಡ್ಡ ಸೈಜ್ ಇರೋದು ಬಂದು ಹೆಂಗ್ ಕೂತ್ಕೊಳ್ಳಕ್ ಸಾಧ್ಯ? ಸೊ ಅಲ್ಲಿ ಇನ್ನೂ ಜಾಸ್ತಿ ಸ್ಟೀರಿಕ್ ಇಂಡರೆನ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೈಯರ್ ಕೀಟೋನ್ಸ್ ಇದ್ರ ಜೊತೆ ರಿಯಾಕ್ಟ್ ಆಗಲ್ಲ. ಬಟ್ ಆಲ್ಡಿಹೈಡ್ಸ್ ಜಾಸ್ತಿ ಹೈಯರ್ ಆಲ್ಡಿಹೈಡ್ಸ್ ಕೂಡ ರಿಯಾಕ್ಟ್ ಆಗುತ್ತೆ, ಮತ್ತೆ ಲೋವರ್ ಕೀಟೋನ್ಸ್ ರಿಯಾಕ್ಟ್ ಆಗುತ್ತೆ, ಹೈಯರ್ ಕೀಟೋನ್ಸ್ ವಿಲ್ ನಾಟ್ ರಿಯಾಕ್ಟ್. ಸೊ ಅದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ಇನ್ ಟರ್ಮ್ಸ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಂ ಮಾತಾಡ್ಬೇಕು ಅಂದ್ರೆ, ಕೆಮಿಕಲ್ ಈಕ್ವಿಲಿಬ್ರಿಯಂ ಟರ್ಮ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಕೀಟೋನ್ ಮತ್ತೆ ಕೀಟೋನ್ ಅಲ್ಲಿ ಈಕ್ವಿಲಿಬ್ರಿಯಂ ಏನಾಗುತ್ತೆ, ಈಕ್ವಿಲಿಬ್ರಿಯಂ ವಿಲ್ ಬಿ ಟುವರ್ಡ್ಸ್ ಲೆಫ್ಟ್ ಮೋಸ್ಟ್. ಓಕೆ, ಸೊ position of the equilibrium lies largely to right hand side for aldehydes. Right hand side ಅಂದ್ರೆ ಯಾವ್ದದು ಪ್ರಾಡಕ್ಟ್? ಎಸ್ ಸರ್. ಸೊ ಈಕ್ವಿಲಿಬ್ರಿಯಂ ಆಲ್ಡಿಹೈಡ್ ಗೆ ಯಾವತ್ತೂ ಜಾಸ್ತಿ ರೈಟ್ ಹ್ಯಾಂಡ್ ಕಡೆ ಸೈಡ್ ಇರುತ್ತೆ, ಸೊ ಪ್ರಾಡಕ್ಟ್ ಸೈಡ್ ಇರುತ್ತೆ. ಬಟ್ ಅದೇ ನಾವು ಕೀಟೋನ್ ತಗೊಂಡ್ರೆ ಆ ಈಕ್ವಿಲಿಬ್ರಿಯಂ ಲೆಫ್ಟ್ ಹ್ಯಾಂಡ್ ಸೈಡ್ ಇರುತ್ತೆ, ಅಂದ್ರೆ ಅಲ್ಲಿ ನಮ್ಗೆ ರಿಯಾಕ್ಷನ್ ಆಗಲ್ಲ ಅಂತ ಇನ್ ಟರ್ಮ್ಸ್ ಆಫ್ ಈಕ್ವಿಲಿಬ್ರಿಯಂ ವೈಸ್ ಅಲ್ಲಿ ಹೇಳಿದ್ರು. ಸೊ ಅಲ್ಲೂ ಕೂಡ ಏನಾಗುತ್ತೆ, ಈಕ್ವಿಲಿಬ್ರಿಯಂ ಲೈಸ್ ಲಾರ್ಜ್ಲಿ ಟುವರ್ಡ್ಸ್ ಲೆಫ್ಟ್ for ketones and largely to our rights for aldehydes. So adu kuda one of the reason. Okay, so ಏನು ಹೈಡ್ರೋಜನ್ ಸಲ್ಫೈಡ್ ಅಡಿಷನ್ ಮಾಡ್ತಿದೀವಿ ನಾವು ಟು ಕಾರ್ಬೊನಿಲ್ ಕಾಂಪೌಂಡ್. ಸೊ ಅದನ್ನ ನಾವು ಪುನಃ ರಿವರ್ಸ್ ಮಾಡಬಹುದು ರಿಯಾಕ್ಷನ್. ಸೊ ರಿವರ್ಸ್ ಮಾಡಬಹುದು ಬೈ ರಿಯಾಕ್ಟಿಂಗ್ ವಿತ್ ಮಿನರಲ್ ಆಸಿಡ್. ಸೊ ನಿಮ್ಗೇನು ಇಲ್ಲಿ ಕೀಟೋನ್ ಬೈಸಲ್ಫೈಟ್ ಅಥವಾ ಅಸಿಟೈಲ್ಡೆಹೈಡ್ ಬೈಸಲ್ಫೇಟ್ ಬರುತ್ತೆ, ಅದನ್ನ ಯು ಕ್ಯಾನ್ ರಿವರ್ಸ್ ಟು ಬ್ಯಾಕ್ ಟು ದ ಸೇಮ್ ರಿಯಾಕ್ಟೆಂಟ್ ಬೈ ಆಡಿಂಗ್ ಮಿನರಲ್ ಆಸಿಡ್. ಸೊ ಡೈಲ್ಯೂಟ್ ಮಿನರಲ್ ಆಸಿಡ್ಸ್ ಆರ್ ಆಲ್ಕಲಿ, ಡೈಲ್ಯೂಟ್ ಮಿನರಲ್ ಆಸಿಡ್ಸ್ ಆರ್ ಆಲ್ಕಲಿನ್ ಆಡ್ ಮಾಡಿ ನೀವು ಮಾಡಬಹುದು. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ವಿಚ್ ಯು ಕ್ಯಾನ್ ಅಬ್ಸರ್ವ್ ಇನ್ ದ ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್. ಸೊ ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಆ ಪಾಯಿಂಟ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನ ನೋಟ್ ಮಾಡ್ಕೊಳ್ಳಿ, ಅದೆಲ್ಲ ಬರ್ಕೊಳ್ಳಿ. These are very important. These are going to be very important in the case of competitive exams. Okay, ಇಷ್ಟು ಕ್ಲಿಯರ್ ಆಗಿದೆಯಾ?